ಯುವತಿಯನ್ನ ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿರುವ ಗ್ರಾಮಾಂತರ ಠಾಣೆ ಪೊಲೀಸ್ ಈರೇಶ್ ಬಾಬು ಅವರನ್ನ ಬಂಧಿಸಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವಾಟಾಳ್ ಮಂಜುನಾಥ್ ಇಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಈತನ ವಿರುದ್ಧ ಯುವತಿ ದೂರು ನೀಡಿದ್ದು ಎಫ್ಐಆರ್ ಸಹ ದಾಖಲಾಗಿದೆ. ಈತನನ್ನ ಇದುವರೆಗೆ ಬಂಧಿಸಿಲ್ಲ. ನ್ಯಾಯಾಲಯವೂ ಸಹ ಬೇಲ್ ನೀಡಿರೋದ್ರಿಂದ ಪುನಂ ಠಾಣೆಯಲ್ಲಿ ಕೆಲಸಕ್ಕೆ ಹಾಜರಾಗಿರುವುದು ದುರಂತ ಆಗಿದೆ. ಇನ್ನು ಯುವತಿ ಮದುವೆಯಾಗು ಎಂದು ಆತನನ್ನ ಒತ್ತಾಯಿಸಿದಾಗ ಇದನ್ನ ಆತ ನಿರಾಕರಿಸಿದ್ದು ಆಕೆಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಜಿಲ್ಲಾ ರಕ್ಷಣಾಧಿಕಾರಿಯವರು ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯುವತಿಗೆ ರಕ್ಷಣೆ ನೀಡಬೇಕು. ಸೇವೆಯಿಂದ ಅಮಾನತು ಮಾಡಬೇಕು. ಆತನ ಮೊಬೈಲ್ ಅನ್ನ ಜಪ್ತಿ ಮಾಡಬೇಕು. ಈತ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡೋದಕ್ಕೆ ಅನರ್ಹ ವ್ಯಕ್ತಿ ಆಗಿದ್ದಾನೆ. ಮದುವೆ ಆಗುವಂತೆ ಯುವತಿ ಒತ್ತಾಯಿಸಿದಾಗ ನಾನು ಇದೇ ರೀತಿ 25 ಯುವತಿಯರ ಜೊತೆಗೆ ಸಂಬಂಧ ಬೆಳೆಸಿಕೊಂಡಿದ್ದೇನೆ, ಯಾರನ್ನ ಮದುವೆ ಆಗಲಿ ಎಂದು ಬೆದರಿಕೆ ಹಾಕಿದ್ದಾನೆ. ಆದ್ರಿಂದ ಈತನನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಿಟಿ ಸೆಂಟರ್ ಮಾಲಲ್ಲಿ ಇವತ್ತು ನೀನು ಬರಲೇಬೇಕು, ಇಲ್ಲಿ ನನಗೆ ಅದೇನು ಹೇಳಲೇಬೇಕು ಅಂದಾಗ ಅವನು ಅಲ್ಲಿ ಕೂಡ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂದರೆ ನೋಡು, ನಿನಗೆ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನನಗೀಗ ಆಲ್ರೆಡಿ ನನ್ನ ಮೊಬೈಲಲ್ಲಿ ಇದ್ದಾವೆ 23-24 ನೀನು, ನಾನು ಈ ರೀತಿ ಎಲ್ಲರಿಗೂ ಈ ರೀತಿ ಮಾಡಿದವರಿಗೆಲ್ಲ ನಾನು ಮದುವೆ ಹಾಕಂತ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತು ನಿನ್ನ ಹಂಗಿದ್ಮೇಲೆ ನನ್ನನ್ನು ಯಾಕೆ ನೀನು ಮದುವೆ ಆಗಿ ನನ್ನನ್ನು ಈ ರೀತಿ ನನ್ನ ಇದು ಮಾಡಿದೆ ಅಂತ ಕೇಳ್ತಾಳೆ. ಆದರೂ ಕೂಡ ಅವನು ಅಲ್ಲಿ 112ಗೆ ನಮ್ಮ ಸಿಸ್ಟ್ರೇ ಫೋನ್ ಮಾಡ್ತಾರೆ, ನಮ್ಮ ತಂಗಿನೇ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಸ್ಟೇಷನ್ಗೆ ಹೋಗಮ್ಮ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋಗಿ ಅಲ್ಲಿ ವಿಚಾರ ತಿಳ್ಸೋಕೆ ಹೋದರೆ ಅಲ್ಲಿರೋ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಿಸ್ಟರಿಗೆ ಹೇಳ್ತಾರಂತ, ನಮ್ಮ ತಂಗಿಗೆ ಅವನಿಗೆ ಬಾಲ್ಯ ವಿವಾಹ ಆಗಿಬಿಟ್ಟಿದೆ, ಅವನು ಆಲ್ರೆಡಿ ಇನ್ನೊಂದು ಕಡೆ ಮದುವೆ ಆಗಿಬಿಟ್ಟಿದ್ದಾನೆ, ನೀನು ಅವನಿಗೆ ಮದುವೆ ಆಗೋದ್ರಿಂದ ನಿನಗೆ ಫ್ಯೂಚರ್ ಇಲ್ಲ ಮತ್ತು ನಿನಗೆ ಮೋಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಒಬ್ಬ ಪೊಲೀಸ್ನವರಿಗೆ ಸಪೋರ್ಟ್ ಮಾಡಿಬಿಟ್ಟು ಲಾಸ್ಟಿಗೆ ಮತ್ತೆ ಅಮ್ಮ ನಾನು ಆಯಿತು ಅಂತ ಎದುರುಕೊಂಡು ಅವ್ರು ಅವತ್ತೇನೇನೋ ಬರ್ಸ್ಕೊತಾರಂತೆ, ಎಲ್ಲ ಸೈನ್ ಹಾಕ್ಬಿಟ್ಟು ಮತ್ತೆ ಹೋಗುತ್ತೆ. ಮತ್ತೆ ನನ್ನ ಮಗ ಇವನು ಪೊಲೀಸ್ನವನು 5-6 ದಿವಸ ಕಳೆದಾದ್ಮೇಲೆ ಮತ್ತೆ ಫೋನಿಗೆ ಮೆಸೇಜ್ ಹಾಕ್ತಾನಂತೆ, ಹೇಗಿದೆಯಾ, ಚೆನ್ನಾಗಿದೆಯಾ, ಹೆಂಗೆ ಏನು ಅಂತ. ಒಂದು ಅತ್ಯಾಚಾರ ಕೇಸಿಗೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಸಾಮಾನ್ಯ ಬೆಲೆ ಸಿಗಲ್ಲ ಅದು ಅವರಿಗೆ. ಆದರೆ ಇವನನ್ನು ಅರೆಸ್ಟೂ ಮಾಡಲಿಲ್ಲ, ಆ ಜೈಲಿಗೂ ಕಳಿಸಿಲ್ಲ, ತಕ್ಷಣ ಇವನಿಗೆ ಬೇಲ್ ಕೊಟ್ಟಿದೆ. ಅದು ಹೆಂಗೆ ಕೊಡ್ತೋ ಏನೋ ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೂ ಗೊತ್ತು, ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ನ ಫೋನು ಜೀವ ಬೆದರಿಕೆ ಕರೆಗಳು, ನೀನು ಕಂಪ್ಲೇಂಟ್ ನೀನೇನು ಮಾಡ್ಕೊತೀಯ, ಏನು ಬಿಡ್ತೀಯ ಅಂತಂದು ಆದರೂ ಡ್ಯೂಟಿಯಲ್ಲೇ ಇದ್ದಾರೆ ಅವರು. ಆದರೆ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದೆ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಆಯಿತು ಆಗೋಗ್ಬಿಡಿದೆ, ನಮ್ಮ ತಂಗಿ ಹಣೆ ಬರದಲ್ಲಿತ್ತು, ಯಾರನ್ನೋ ನಂಬಿ